ಹಾಯ್ ಫ್ರೆಂಡ್ಸ್, ಟ್ರೆಂಡಿಂಗ್ ಆರ್ಟ್ಸಿಗೆ ಸ್ವಾಗತ. ಸಿಲ್ಕ್ ಥ್ರೆಡ್ಡನ್ನು 6 ಎಳೆ ಮಾಡಿ ಬಟ್ಟೆಗೆ ಲಾಕ್ ಮಾಡಿ 3 ಚೈನು ಅದೆಲ್ಲಿಗೆ ಬರುತ್ತೆ ನೋಡಿ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಪುನಃ 3 ಚೈನು ಬಟ್ಟೆಗೆ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ನೋಡಿ. ಸಾರಿ ಪಲ್ಲು ಕಂಪ್ಲೀಟ್ ಆಗಿ 3 ಚೈನು ಹಾಕಿ ಲಾಕ್ ಮಾಡ್ತಾ ಹೋಗಬೇಕು. ಇದು ಮೊದಲನೇ ಸ್ಟೆಪ್ಪು. ಮೂರು ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡಿ. ಇದೇ ಪ್ಯಾಟರ್ನ್ ಅನ್ನು ಕಂಟಿನ್ಯೂ ಮಾಡಿ. ಫಸ್ಟ್ನೇ ಸ್ಟೆಪ್ ಕಂಪ್ಲೀಟ್ ಆದ ಮೇಲೆ ಹೀಗೆ ಕಾಣುತ್ತೆ. ಪುನಃ ಥ್ರೆಡ್ ಅನ್ನು ಪ್ರಾರಂಭದಲ್ಲಿ ಲಾಕ್ ಮಾಡಿ. ಈಗ ಕ್ರೋಶಾ ಮೇಲೆ 2 ಸಲ ಥ್ರೆಡ್ ಅನ್ನು ತೆಗೆದು ಈ 3 ಚೈನನ್ನು ಬಿಟ್ಟು ಎರಡನೇ 3 ಚೈನ್ ಇರುತ್ತಲ್ವ ಅಲ್ಲಿ ತ್ರಿಬಲ್ ಕ್ರೋಶಾ ಹಾಕಬೇಕು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ ಕ್ರೋಶಾ ಮೇಲೆ 2 ಸಲ ಥ್ರೆಡ್ ಅನ್ನು ತೆಗೆದು ಈ 3 ಚೈನು ಇರಲ್ಲಿ ತ್ರಿಬಲ್ ಕ್ರೋಶಾ ಹಾಕಬೇಕು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ ಇದೇ ರೀತಿ ಮೊದಲು 4 ತ್ರಿಬಲ್ ಕ್ರೋಶಾ ಹಾಕಿ, ಇದು 3 ಆಯಿತು. 4ನೇದು 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ 4 ತ್ರಿಬಲ್ ಕ್ರೋಶಾ ಆದ ನಂತರ ಒಂದು ಚೈನ್ ಹಾಕಿ, ನಂತರ ಪುನಃ 2 ಸಲ ಕ್ರೋಶಾ ಮೇಲೆ ಥ್ರೆಡ್ಡನ್ನು ತೆಗೆದು ಅದೇ 3 ಚೈನ್ ಇರಲ್ಲಿ ತ್ರಿಬಲ್ ಕ್ರೋಶಾ ಹಾಕಬೇಕು. ಇದೇ ರೀತಿ ಪುನಃ 4 ತ್ರಿಬಲ್ ಕ್ರೋಶಾ ಹಾಕಬೇಕು. ಎರಡಾಗಿದೆ. 3 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡು 2 ಥ್ರೆಡ್ಡಿನಿಂದ ಈ ರೀತಿಯಾಗಿ 4 ತ್ರಿಬಲ್ ಕ್ರೋಶಾ ಆದ ನಂತರ ಒಂದು ಚೈನ್ ಹಾಕಿ ಪುನಃ 4 ತ್ರಿಬಲ್ ಕ್ರೋಶಾ ಹಾಕಬೇಕು. ನೆಕ್ಸ್ಟ್ ಇರೋ 3 ಚೈನನ್ನು ಬಿಟ್ಟು ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿ. ಒಂದು ಬೀಡ್ಸ್ನ ಹಾಕಿ ಬೀಡ್ಸ್ನ ಥ್ರೆಡ್ಡಲ್ಲಿ ಹಾಕಿ ಬೀಡ್ಸನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ 3 ಚೈನನ್ನು ಬಿಟ್ಟು ಇಲ್ಲಿ ಲಾಕ್ ಇದೆ ಅಲ್ವಾ, ಲಾಕ್ ಮೇಲೆ ಲಾಕ್ ಮಾಡಿ. ಈಗ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಈ 3 ಚೈನನ್ನು ಬಿಟ್ಟು ಬೀಡ್ಸ್ ಆದಮೇಲೆ ಇರುವ 3 ಚೈನನ್ನು ಬಿಟ್ಟು ನೆಕ್ಸ್ಟ್ 3 ಚೈನಲ್ಲಿ ತ್ರಿಬಲ್ ಕ್ರೋಶಾ ಹಾಕಬೇಕು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ,
2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ. ಇದೇ ರೀತಿಯಾಗಿ 4 ತ್ರಿಬಲ್ ಕ್ರೋಶ ಹಾಕಿ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಈ 3 ಚೈನನ್ನು ಬಿಟ್ಟು ನೆಕ್ಸ್ಟ್ ಇರೋ 3 ಚೈನಲ್ಲಿ ತ್ರಿಬಲ್ ಕ್ರೋಶ ಹಾಕಬೇಕು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ ಪುನಃ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ತ್ರಿಬಲ್ ಕ್ರೋಶ ಹಾಕಿ 4 ತ್ರಿಬಲ್ ಕ್ರೋಶ ಹಾಕಬೇಕು. 2 ಆಗಿದೆ. 3 4 ತ್ರಿಬಲ್ ಕ್ರೋಶ ಆದ ನಂತರ ಒಂದು ಚೈನು. ಅದಾದ ನಂತರ ಪುನಃ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಅದೇ 3 ಚೈನು ಇರಲಿ ಪುನಃ ತ್ರಿಬಲ್ ಕ್ರೋಶ ಹಾಕಬೇಕು. ಒಂದು ಚೈನ್ ಆದಮೇಲೆ ಇಲ್ಲಿನೂ 4 ತ್ರಿಬಲ್ ಕ್ರೋಶ ಹಾಕಿ 2 ಆಗಿದೆ. 3 ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ. ಈಗ ಈ 3 ಚೈನನ್ನು ಬಿಟ್ಟು ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಒಂದು ಬೀಡ್ಸು, ಥ್ರೆಡ್ಡನ್ನು ಬೀಡ್ಸಿನಲ್ಲಿ ಹಾಕಿ ಬೀಡ್ಸನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ ಲಾಕ್ ಮೇಲೆ ಲಾಕ್ ಮಾಡಿ. ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಬೀಡ್ಸ್ ಆದಮೇಲೆ 3 ಚೈನ್ ಇದೆ ಅಲ್ವಾ, ಇದನ್ನು ಬಿಟ್ಟು ನೆಕ್ಸ್ಟ್ 3 ಚೈನಲ್ಲಿ ತ್ರಿಬಲ್ ಕ್ರೋಶಾ ಹಾಕಬೇಕು. ಮೊದಲು 4 ತ್ರಿಬಲ್ ಕ್ರೋಶಾ ಹಾಕಿ ನಂತರ ಒಂದು ಚೈನ್ ಹಾಕಿ ಪುನಃ ಅದೇ 3 ಚೈನ್ ಇರಲಿ ಇನ್ನು 4 ತ್ರಿಬಲ್ ಕ್ರೋಶಾ ಹಾಕಬೇಕು. ಈ ರೀತಿ ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಎರಡನೇ ಸ್ಟೆಪ್ ಕಂಪ್ಲೀಟ್ ಆದ ಮೇಲೆ ಈ ರೀತಿಯಾಗಿ ಕಾಣುತ್ತೆ. ನೆಕ್ಸ್ಟ್ ಕಲರ್ ಥ್ರೆಡ್ಡನ್ನು ಇಲ್ಲಿ 4 ತ್ರಿಬಲ್ ಕ್ರೋಶ ಆದ ನಂತರ ನಾವು ಒಂದು ಚೈನು ಹಾಕಿದ್ವಲ್ಲ ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ 2 ಚೈನ್ ಹಾಕಿ ಇಲ್ಲಿ ನಾವು ಬೀಡ್ಸ್ನ ಲಾಕ್ ಮಾಡಿದಾಗ ಬ್ಯಾಕ್ ಸೈಡು ಥ್ರೆಡ್ ಇರುತ್ತೆ. ಆ ಥ್ರೆಡ್ಡಲ್ಲಿ ನಾವು ತ್ರಿಬಲ್ ಕ್ರೋಶ ಹಾಕಬೇಕು. ಇಲ್ಲಿ 2 ಚೈನ್ ಆದಮೇಲೆ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತಗೊಳ್ಳಿ. ಬೀಡ್ಸ್ನ ಲಾಕ್ ಮಾಡಿದ ನಂತರ ಬ್ಯಾಕ್ ಸೈಡ್ ಇದು ಥ್ರೆಡ್ ಬಂದಿರುತ್ತೆ, ಅಲ್ಲಿ ತ್ರಿಬಲ್ ಕ್ರೋಶ ಹಾಕಬೇಕು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ. ಈಗ 3 ಚೈನು ಟೈಟಾಗಿ ಹಾಕಿ ತ್ರಿಬಲ್ ಕ್ರೋಶ ಹಾಕಿದ್ವಲ್ಲ ಅದಕ್ಕೆ ಹೀಗೆ ಹೋಗ್ಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು. ಪಿಕಾಟ್ ಆಗುತ್ತೆ. ಪುನಃ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಬೀಡ್ಸ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಿನಲ್ಲಿ ಹೋಗಿ
ತ್ರಿಬಲ್ ಕ್ರೋಶ ಹಾಕಿ ನಂತರ 3 ಚೈನು ಟೈಟಾಗಿ ಹಾಕಿ ತ್ರಿಬಲ್ ಕ್ರೋಶ ಹಾಕಿರ್ತೀವಲ್ವ ಈ ರೀತಿಯಾಗಿ ಹೋಗಿ ಟೈಟಾಗಿ ಲಾಕ್ ಮಾಡಬೇಕು, ಪಿಕಾಟ್ ಆಗುತ್ತೆ. ಕ್ರೋಶ ಮೇಲೆ 2 ಸಲ ಥ್ರೆಡನ್ನು ತೆಗೆದು ಬೀಡ್ಸ್ನ ಲಾಕ್ ಮಾಡಿದಾಗ ಬ್ಯಾಕ್ ಸೈಡ್ ಥ್ರೆಡ್ ಇರುತ್ತೆ, ಅಲ್ಲಿ ಹೋಗಿ ಥ್ರೆಡನ್ನು ತಂದು ತ್ರಿಬಲ್ ಕ್ರೋಶ ಹಾಕಿ ನಂತರ 3 ಚೈನ್ ಟೈಟಾಗಿ ಹಾಕಿ ತ್ರಿಬಲ್ ಕ್ರೋಶಾಗೆ ಲಾಕ್ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಗುತ್ತೆ ಅಷ್ಟು ತ್ರಿಬಲ್ ಕ್ರೋಶ ಹಾಕಿ ಮೂರು ಚೈನ್ ಟೈಟಾಗಿ ಹಾಕಬೇಕು. ನಂತರ ಆ ತ್ರಿಬಲ್ ಕ್ರೋಶಾಗೆ ಲಾಕ್ ಮಾಡಬೇಕು ಟೈಟಾಗಿ. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಈ ರೀತಿಯಾಗಿ 6 ತ್ರಿಬಲ್ ಕ್ರೋಶ ಹಾಕಿ ಪಿಕಾಟನ್ನು ರೆಡಿ ಮಾಡಿದ ನಂತರ 2 ಚೈನ್ ಹಾಕಿ ಇಲ್ಲಿ ನಾವು 4 ತ್ರಿಬಲ್ ಕ್ರೋಶ ಹಾಕಿದ ನಂತರ 1 ಚೈನ್ ಹಾಕಿದ್ವಲ್ಲ, ಹೀಗೆ ಹೋಗ್ಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು. ಪುನಃ 2 ಚೈನು, ಕ್ರೋಶ ಮೇಲೆ 2 ಸಲ ಥ್ರೆಡನ್ನು ತೆಗೆದು ಬೀಡ್ಸ್ನ ನಾವು ಲಾಕ್ ಮಾಡಿದಾಗ ಬ್ಯಾಕ್ ಸೈಡ್ ಥ್ರೆಡ್ ಇರುತ್ತೆ, ಈ ಥ್ರೆಡ್ಡಲ್ಲಿ ಹೋಗಿ ಕ್ರೋಶದಿಂದ ಹೀಗೆ ಥ್ರೆಡನ್ನು ತರಬೇಕು. ತಂದ ನಂತರ ಕ್ರೋಶ ಮೇಲೆ 4 ಸಲ ಥ್ರೆಡ್ ಇರುತ್ತೆ, ಈ ಥ್ರೆಡನ್ನು ಮೊದಲ 2 ಥ್ರೆಡ್ಡಿನಿಂದ ಔಟ್ಸೈಡ್ ತರಬೇಕು. ಪುನಃ ಕ್ರೋಶದಿಂದ ಥ್ರೆಡನ್ನು 2 ಥ್ರೆಡ್ಡಿನಿಂದ ಔಟ್ಸೈಡ್ ಬರಬೇಕು, 2 ಥ್ರೆಡ್ಡಿನಿಂದ ಔಟ್ಸೈಡ್ ಬರಬೇಕು. ಈಗ 3 ಚೈನು ಟೈಟಾಗಿ ಹಾಕಿ ಈ ತ್ರಿಬಲ್ ಕ್ರೋಶಾಗೆ ಹೀಗೆ ಹೋಗಿಬಿಟ್ಟು ಥ್ರೆಡನ್ನು ತಂದು ಇಲ್ಲಿ ಟೈಟಾಗಿ ಲಾಕ್ ಮಾಡಬೇಕು. ಇದು ಲಾಕು ಟೈಟಾಗಿದ್ದರೆ ಚೆನ್ನಾಗಿ ಕಾಣುತ್ತೆ, ಲೂಸ್ ಆಗಿದ್ದರೆ ಚೆನ್ನಾಗಿ ಬರಲ್ಲ ಡಿಸೈನು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ 3 ಚೈನು ಟೈಟಾಗಿ ಹಾಕಿಬಿಟ್ಟು ತ್ರಿಬಲ್ ಕ್ರೋಶ ಕಂಬಕ್ಕೆ ಹೋಗಿ ಲಾಕ್ ಮಾಡಬೇಕು. ಇದೇ ರೀತಿಯಾಗಿ 6 ತ್ರಿಬಲ್ ಕ್ರೋಶ ಹಾಕಿ ಪಿಕಾಟ್ನ ಹಾಕಿ. ಈ ರೀತಿಯಾಗಿ 6 ಪಿಕಾಟನ್ನು ರೆಡಿ ಮಾಡಿದ ನಂತರ ಇಲ್ಲಿ ನಾವು 4 ತ್ರಿಬಲ್ ಕ್ರೋಶ ಆದ ನಂತರ 1 ಚೈನ್ ಹಾಕಿದ್ವಲ್ಲ, ಈ ರೀತಿಯಾಗಿ ಹೋಗ್ಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು. ಪುನಃ 2 ಚೈನು, ಕ್ರೋಶ ಮೇಲೆ 2 ಸಲ ಥ್ರೆಡನ್ನು ತೆಗೆದು ಬೀಡ್ಸನ್ನು ಲಾಕ್ ಮಾಡಿದಾಗ ಬ್ಯಾಕ್ ಸೈಡ್ ಥ್ರೆಡ್ ಇರುತ್ತೆ, ಈ ರೀತಿಯಾಗಿ ಥ್ರೆಡನ್ನು ತೆಗೆದುಬಿಟ್ಟು 6 ಎಳೆ ತೆಗೆದುಕೊಳ್ಬೇಕು. ಇಲ್ಲಿ 6 ಎಳೆ ಇರುತ್ತಲ್ವ, ನಾವು ಲಾಕ್ ಮಾಡಿದಾಗ ಎಲ್ಲ ಎಳೆಗಳ ಕೆಳಗಡೆಯಿಂದ ಹೋಗಿ ಹೀಗೆ ಥ್ರೆಡನ್ನು ತರಬೇಕು. ಈಗ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ 3 ಚೈನು ಟೈಟಾಗಿ ಹಾಕಿ ಈ ಕಂಬಕ್ಕೆ ಲಾಕ್ ಮಾಡಬೇಕು. ಕ್ರೋಶ ಮೇಲೆ 2 ಸಲ ಥ್ರೆಡನ್ನು ತೆಗೆದು ಇಲ್ಲಿ ಲಾಕ್ ಮಾಡಿರ್ತೀವಲ್ವ, 6 ಎಳೆ ಇರುತ್ತಲ್ವ, ಆ ಎಲ್ಲ ಥ್ರೆಡ್ಡಿನ ಕೆಳಗಡೆಯಿಂದ ಹೋಗಿ ಹೀಗೆ ಥ್ರೆಡನ್ನು ತರಬೇಕು ರೆಡ್ ಕಲರ್ದು. ಈಗ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ 3 ಚೈನು ಟೈಟಾಗಿ ಹಾಕಿ ಕಂಬಕ್ಕೆ ಹೋಗಿ ಲಾಕ್ ಮಾಡಬೇಕು ಟೈಟಾಗಿ. ಇದೇ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ. ಈ ರೀತಿ ಆಗುತ್ತೆ.
ಪ್ಯಾಟರ್ನ್ ಕಂಪ್ಲೀಟ್ ಆದ ಮೇಲೆ ಈ ರೀತಿ ಕಾಣುತ್ತೆ. ಇಲ್ಲಿ ಎಂಡ್ ಆಗಿದೆ, ಇಲ್ಲಿ ಸ್ಟಾರ್ಟಿಂಗು. ಇದು ಉಳಿದಿರೋ ಥ್ರೆಡ್ಡು ನಾವು ಇಲ್ಲಿ ಕುಚ್ಚನ್ನು ಕಟ್ಟಬೇಕು. ಇಲ್ಲಿ ಲಾಕ್ ಮಾಡಿರ್ತೀವಲ್ವ, ಇಲ್ಲೇ ನಾವು 150 ಸ್ಟ್ರಾಂಜ ಥ್ರೆಡನ್ನು ಹಾಕಿಬಿಟ್ಟು ಕುಚ್ಚು ಕಟ್ಟಬೇಕು. ಇದು ಕುಚ್ಚಿನ ಮಧ್ಯೆ ಹೋಗುತ್ತೆ, ಕಾಣೋದಿಲ್ಲ. ಇದೇ ರೀತಿ ಇಲ್ಲಿನೂ ಕುಚ್ಚನ್ನು ಕಟ್ಟಬೇಕು. ನಾವಿದು ರೆಡ್ಡನ್ನು ಹಾಕಿ ಇಲ್ಲಿ ಲಾಕ್ ಮಾಡಿರ್ತೀವಲ್ವ, ಅದೇ ಪ್ಲೇಸಲ್ಲಿ ಇಲ್ಲಿ ಥ್ರೆಡನ್ನು ಈ ರೀತಿಯಾಗಿ ಹಾಕಿಬಿಟ್ಟು ಹೀಗೆ ಕುಚ್ಚನ್ನು ಕಟ್ಟಬೇಕು. ಈ ಪ್ಯಾಟರ್ನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.